ಸ್ನೇಹಿತರೆ ನಮಸ್ಕಾರ. ಈಗ ಒಂದು ಜಮಾನ ಅಂದರೆ ಒಂದು ಟ್ರೆಂಡ್ ಶುರುವಾಗಿದೆ. ಏನಪ್ಪ ಅಂದರೆ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ನಾವೊಂದು ಕರೆ ಮಾಡಿದರೆ ಸಾಕು, ನಾವು ಏನು ಅಪೇಕ್ಷೆ ಪಡ್ತೀರೋ ಆ ವಸ್ತುಗಳು ನಮ್ಮ ಮನೆ ಬಳಿ ಬಂದು ತೊಗೊಬೋದು. ಅಂದರೆ ನಾವೇನು ಆರ್ಡ್ರ್ ಮಾಡ್ತೀರೋ ಆ ವಸ್ತುಗಳು ನಮ್ಮ ಮನೆ ಬಳಿ ಬಂದು ಹೊರಗಡೆನೇ ಹೋಗಂಗಿರಲ್ಲ, ನಮ್ಮ ಮನೆ ಬಳಿನೇ ಬರುತ್ತೆ ಅಂಥ ಒಂದು ಜಮಾನ ಈಗ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಕೋಲಾರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಸೈನಿಕ್ ಪಬ್ಲಿಕ್ ಸ್ಕೂಲು ಹಿಂಭಾಗ ಒಂದು ನಮ್ಮ ಮನೆ ಅಂಗಡಿ ಅಂತ ಒಂದು ಮಳಿಗೆ ಆರಂಭ ಆಗಿದೆ. ಈ ಮಳಿಗೆ ನೋಡೋದಕ್ಕೆ ಒಂದು ವಿಶೇಷವಾಗಿದೆ. ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ತಾವು ಗಮನಿಸ್ಬೋದು. ನೀವು ನಮ್ಮ ಸ್ಟೋರ್ ಬಳಿ ID ನಂಬರ್ ಹೊಂದಿದ್ದಲ್ಲಿ ನೀವು ನಿಮ್ಮ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು. ಸಂಪೂರ್ಣವಾಗಿ ನಿಮಗೆ ಕನ್ನಡದಲ್ಲಿ ಸೇವೆ ಸಿಗುತ್ತೆ ಅಂತೇಳಿ ಹಾಕ್ಕೊಂಡಿದ್ದಾರೆ. ಇದರ ಒಳಗಡೆ ಹೋಗೋಣ, ಏನಿದೆ ನೋಡೋಣ. ಈ ಅಂಗಡಿ ಪ್ರಾಯಶಃ ನನಗನ್ಸಿದ ಮಟ್ಟಿಗೆ ಎಲ್ಲ ದಿನಸಿ ವಸ್ತುಗಳು, ತರಕಾರಿಗಳು, ತಾಜಾ ತರಕಾರಿಗಳು ನಮಗೆ ಇವರು ಕೊಡ್ಬೋದೇನೋ. ಹೋಗಿ ಕೇಳೋಣ ಏನಾಗಿದೆ ಅಂತ. ನೋಡಿ, ಇವರು ಟೀ ಶರ್ಟ್ ಕೂಡ ಹೊಂದಿದ್ದಾರೆ, ನಮ್ಮ ಅಂಗಡಿ ಅಂದ್ಬಿಟ್ಟು. ಪ್ರಾಯಶಃ ಇವರು ಮಾಲೀಕರು ಇರ್ಬೋದು, ಗಮನಿಸೋಣ. ನೋಡ್ಬೋದು ಮಳಿಗೆ ಅಂದರೆ ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಮನೆಗೆ ಬೇಕಾದಂಥ ದಿನಸಿ ಪದಾರ್ಥಗಳಿರ್ಬೋದು, ನಾವೇನು ಪ್ರತಿನಿತ್ಯ ಉಪಯೋಗಿಸ್ತೀವಲ್ಲ, ಪೇಸ್ಟ್ ಇರ್ಬೋದು, ಎಲ್ಲ ಕೂಡ ಇದೆ. ಮಕ್ಕಳು ತಿನ್ನೋಂಥ ಕುರ್ಕುರೆಗಳು ಎಲ್ಲ ಇದೆ. ನೋಡ್ಬೋದು, ಪ್ರಾಡಕ್ಟ್ಸ್ ತುಂಬ ಅತ್ಯದ್ಭುತವಾಗಿ ಜೋಡಣೆ ಮಾಡಿದ್ದಾರೆ. ತಾಜಾ ಈರುಳ್ಳಿ, ಅಂದರೆ ಈಗ ಈರುಳ್ಳಿ ಬೆಲೆ ರೇಟು ಹೆಚ್ಚಾಗೋಗಿದೆ. 50 ರೂಪಾಯಿ ಇವಾಗ ಕಿಲೋ. ಈರುಳ್ಳಿ, ತೆಂಗಿನಕಾಯಿ ಎಲ್ಲ ತಾಜಾವಾಗಿದೆ. ನೋಡೋಣ, ನಾನಿಲ್ಲಿ ಬಂದಿರೋದು ನನ್ನ ಮನೆಗೆ ಬೇಕಾಗಿರೋ ದಿನಸಿ ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬಂದಾಗ ಒಂದು ವಿಶೇಷವಾಗಿ ಏನೋ ಒಂದು ಅವರೇ ಹೇಳಿದರು, ಅದನ್ನು ಅವರು ಇದರಿಂದನೇ ನಾನು ಕೇಳೋಣ, ಅವ್ರ ಮಾತುಗಳೇನು ಹೇಳ್ತಾರೆ ಅಂದ್ಬಿಟ್ಟು. ಪ್ರಾಯಶಃ ಇವರೇ ಮಾಲೀಕರು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್, ಇದು ನಮ್ಮ ಮನೆ ಅಂಗಡಿ ಅಂದರೆ ಏನು ಸರ್? ಇದು ನಮ್ಮದೇ ಮನೆನಾ? ಇಲ್ಲ, ನಮ್ಮ ಮನೆ ಅಂಗಡಿ ಕಾನ್ಸೆಪ್ಟ್ ಏನಂದರೆ, ನಾವು ಬಜಾರ್ ಹೋಗಿ ನಮ್ಮ ಮನೆಗೆ ಯಾವ ರೀತಿ ಜೋಪಾನವಾಗಿ ನಮಗೆ ಬೇಕಾಗಿರೋದು ಒಳ್ಳೆ ಐಟಮ್ ನಾವು ಚೂಸ್ ಮಾಡ್ತಾ ಇರ್ತೀವೋ, ಅದೇ ರೀತಿ ನಮ್ಮ ಮನೆ ಅಂಗಡಿ ಅಂತೇಳಿ ಯಾಕೆ ಇಟ್ಟಿದ್ದೀವಿ ಅಂದರೆ, ಅದೇ ರೀತಿ ನಾವು ಚೂಸ್ ಮಾಡಿ ಎಲ್ಲ ಪ್ರಾಡಕ್ಟು ಫಿಲ್ಟರ್ ಮಾಡಿ ನೀಟಾಗಿರೋ ಪ್ರಾಡಕ್ಟ್ನ ನಾವು ಕಸ್ಟಮರ್ಗೆ ತಲುಪಿಸೋ ಕೆಲಸ. ಅಲ್ಲ, ನಾನು ನಮ್ಮ ಮನೆ ಅಂಗಡಿ ಅಂದಿದ ತಕ್ಷಣ ನಮ್ಮ ಮನೆ ನಮ್ಮದೇ ಅಂಗಡಿ ಅಂದ್ಕೊಂಬಿಟ್ಟೆ. ಇಲ್ಲ ಸರ್, ಅದಕ್ಕೆ ಅಂದರೆ ಕಾನ್ಸೆಪ್ಟ್ ಯಾವ ಥರ ಇರಬೇಕಂದ್ರೆ, ನಮ್ಮ ಮನೆಗೆ ನಾವು ಯಾವ ಥರ ಚೂಸ್ ಮಾಡ್ತೀವೋ ಅದೇ ರೀತಿ ನಮ್ಮ ಗ್ರಾಹಕರಿಗೆ. ಅಂದರೆ ಹಿಂದಿನ ಕಾಲದಲ್ಲಿ ಏನು ನಮ್ಮ ಹಿರಿಯರು ಹೋಗಿ ಯಾವ ರೀತಿ ತೊಗೊಂಬರ್ತಾಯಿದ್ರು ಅಂಗಡಿಗಳಿಂದನೂ, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವುದು ಚೆನ್ನಾಗಿರುತ್ತೋ ಅದನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳೋದೇ ನಮ್ಮ ಅಂಗಡಿ. ಹೌದು ಸರ್, ಅದೇ ನಮ್ಮ ಕೆಲಸನೂ ಅದೇ. ಯಾಕಂದರೆ ನಮಗೆ ರಿಟರ್ನ್ ಪಿಕಪ್ ಆಪ್ಷನ್ ಕೊಟ್ಟಿರ್ತೀವಿ. ಕ್ವಾಲಿಟಿ ಇಶ್ಯೂ ಇದ್ದರೆ, ಏನಾದರೂ ಕ್ವಾಲಿಟಿ ಇಶ್ಯೂ ಇದ್ದರೆ ಪರ್ ಡೇ ಬಂದು. ಸರ್ ನಮಸ್ತೆ, NMS ಸ್ಟೋರ್ಗೆ ಸ್ವಾಗತ. ನಮ್ಮ ಮನೆ ಅಂಗಡಿ ಅಂತೇಳಿ ನಾವು ಇಲ್ಲಿ ಗೋಕುಲ್ ಕಾಲೇಜ್ ನಿಯರ್ ಬೈ ಒಂದು 100 ಮೀಟ್ರಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಇದು ಬಂದುಬಿಟ್ಟು 6 ಮಂತ್ಸ್ ಆಗಿದೆ ನಾವು ಲಾಂಚ್ ಮಾಡಿ. ನಮ್ಮ ಪ್ರೊಸೆಸ್ ಬಂದುಬಿಟ್ಟು 3 ಶಿಫ್ಟ್ ಇರುತ್ತೆ ಪರ್ ಡೇ ಬಂದು. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬೆಳಗಿನ ಜಾವ ಬಂದುಬಿಟ್ಟು ವೆಜಿಟೇಬಲ್ ಮಾತ್ರ ಡಿಸ್ಟ್ರಿಬ್ಯೂಟ್ ಇರುತ್ತೆ. 3 ಶಿಫ್ಟಲ್ಲೂ ನಾವು ರೇಷನ್ ಬೇಕಾದ್ರೆ ತಲುಪಿಸ್ಕೊಡ್ತಾ ಇದ್ದೀವಿ. ಇದು ನೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತೇಳಿ ನಮ್ಮ ಕಡೆಯಿಂದ ಒಂದು ID ನಂಬರ್ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನೀವು ಯಾವುದು ಆಪ್ ಏನು ಡೌನ್ಲೋಡ್ ಮಾಡಬೇಕಾಗಿರಲ್ಲ. ನಮ್ಮ ಸ್ಟೋರ್ ನಂಬರ್ ಸೇವ್ ಆಗಿದ್ರೆ NMS ಸ್ಟೋರ್ ಅಂತೇಳಿ ನಿಮಗೆ ವಾಟ್ಸಪ್ ಮೂಲಕನೇ ಎಲ್ಲ ಪ್ರೈಸಸ್ಸನ್ನು ಅಪ್ಡೇಟ್ ಮಾಡಿದ್ದೀವಿ. ನಿಮ್ಮ ವಾಟ್ಸಪ್ ಮೂಲಕನೇ ಆರ್ಡರ್ ತೊಗೋಬೋದು. ಇದು ನೋ ಕಾಂಟ್ಯಾಕ್ಟ್ ಡೆಲಿವರಿ ಡ್ರಾಪ್ ಮಾಡ್ತಾಯಿದ್ದೀವಿ ಸರ್. ಸರ್, ಈಗ ತರಕಾರಿ ಅಂದರೆ ತಾಜಾ ತರಕಾರಿ ಕೊಡ್ತೀರಾ? ಹೌದು ಸರ್, ಕ್ವಾಲಿಟಿ ಅಂದರೆ ನಾವು ಎವ್ರಿ ಡೇ ಫ್ರೆಶ್ ತರಕಾರಿನ ಅಪ್ಡೇಟ್ ಮಾಡ್ತೀವಿ. ಯಾವುದು ನಮ್ಮ ಸ್ಟೋರೇಜು ಆ ಥರ ಏನಿರಲ್ಲ. ನೀವು ಈವ್ನಿಂಗ್ ನಮ್ಗೆ ಏನು ಅಪ್ಡೇಟ್ ಕೊಡ್ತೀವೋ ಅರ್ಲಿ ಮಾರ್ನಿಂಗೇ ನಮಗೆ ಕಸ್ಟಮರ್ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ ನಾವು. ಹಾಂ. ಈಗ ಬೆಳಗ್ಗೆ ನನಗೆ ಒಂದು 10 kg ಟೊಮೆಟೊ ಬೇಕು. ಓಕೆ, ಕೊಡ್ತೀರಾ? ಹೌದು. ನೀವು ಸುತ್ತಮುತ್ತ 5 ಕಿಲೋಮೀಟರ್ವರೆಗೂ ನಾವು ವಿಲೇಜ್ಗೂ ಸಹ ಕೊಡ್ತಾ ಇದ್ದೀವಿ. ಯಾವ ಊರಿಗಾದ್ರೂ ಸುತ್ತಮುತ್ತ 5 ಕಿಲೋಮೀಟರ್ವರೆಗೂ ನಾವು ಸರೌಂಡಿಂಗ್ ಕೊಡ್ತಾ ಇದ್ದೀವಿ. ಈಗ ನಮ್ಮ ಕೋಲಾರದಲ್ಲೇ ಒಂದು ಟ್ರೆಂಡ್ ಶುರು ಆಗಿದೆ. ಏನಪ್ಪ ಅಂದರೆ ಮಾಲಗಳು ಜಾಸ್ತಿ ಆಗಿದೆ. ಓಕೆ, ಯಾಕಂದರೆ ಮಾಲಗಳಂದರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿರ್ತಾರೆ. ಅದರಲ್ಲೂ ನೀವು ಈಗ ಚಿಕ್ಕ ಮಟ್ಟದಲ್ಲಿ ಮಾಡ್ಕೊಂಡ್ರು ಈಗ ಮನೆಗೆ ನಾವು ಡೆಲಿವರಿ ಕೊಡ್ತೀರ ಅಂತ ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಹೂವು, ಹಣ್ಣು, ತರಕಾರಿ ಎಲ್ಲ ಥರದ ಚೂಸಬಲ್ ಕೊಡ್ತಾ ಇದ್ದೀವಿ. ಓಕೆ, ನಮ್ಮ ಕಡೆಯಿಂದ. ಅಂದರೆ ನೀವು ಹೇಳ್ತಾ ಇರೋದು ನಮ್ಮ ಕಸ್ಟಮರು ನಮಗಿದ್ದು ಕಸ್ಟಮರಿಂದ ನಮಗೆ ನಮ್ಮ ಕಡೆ ಅವ್ರ ಕಡೆಯಿಂದ ನಾವು ಬೆನಿಫಿಟ್ ಏನು ಪಡಿತೀವಿ, ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಬೆನಿಫಿಟ್. ಈಗ ನಾವು ಮಾಲ್ಗೆ ಹೋದರೆ ಅವ್ರಿಗೆ ಮಿನಿಮಮ್ ಒಂದಿಷ್ಟು ಇರುತ್ತೆ. ಏನಪ್ಪ ಅಂದರೆ ಒಂದು 2000 ರೂಪಾಯಿ
ಐಟಮ್ ಪರ್ಚೇಸ್ ಮಾಡಿದರೆ ಮಾತ್ರ ಅವ್ರು ಹೋಮ್ ಡೆಲಿವರಿ ಕೊಡ್ತೀನಿ ಅಂತ ಆಗ್ತಾರೆ. ನಮ್ದು ಹಾಗೇನಿಲ್ಲ ಸರ್, ರೆಗ್ಯುಲರ್ ಕಸ್ಟಮರ್ಗೆ ಆ್ಯಕ್ಚುಲಿ ನಾವು 200 ರುಪೀಸ್ ಇಟ್ಟಿದ್ದೀವಿ. ಬಟ್ ರೆಗ್ಯುಲರ್ ಕಸ್ಟಮರ್ ಆಗಿದ್ರೆ ರಿಕ್ವೆಸ್ಟ್ ಇರುತ್ತೆ, ಒಂದೊಂದು ಟೈಮ್ 150ಗೂ ನಾವು 150 ರೂಪಾಯಿಗೂ ನಾವು ಡ್ರಾಪ್ ಮಾಡಿಕೊಡ್ತಾ ಇದ್ದೀವಿ. ಸರ್ ಒಳ್ಳೆಯದೇ ಕಾನ್ಸೆಪ್ಟು. ಓಕೆ, ಅಂದರೆ ಕೋಲಾರ ಜನ ಸ್ಪಂದಿಸ್ತಾ ಇದ್ದಾರಾ? 100% ಸರ್. ನಾವು 6 ತಿಂಗಳಿಂದ ಮಾಡಿದ್ರಂದ್ರಲ್ಲ, ಹೆಂಗೆ ಅನಿಸ್ತದೆ? 100% ರಿಸಲ್ಟ್ ಬಂದಿದೆ ನಮಗೆ. ಬಟ್ ಇನ್ನೂ ಸ್ವಲ್ಪ ಜನರಿಗೆ ಗ್ರಾಹಕರಿಗೆ ತಲುಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ನಿಮ್ಮ ಮೂಲಕ ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಮುಖಾಂತರ ಅಂತಲ್ಲ, ನಾವು ಒಬ್ಬ ಗ್ರಾಹಕರೇ ಯಾರೋ ಅಂದಿದ್ದು ಅಲ್ಲಿ ಹೋಗಿ ನೋಡು, ಓಕೆ ಒಂದು ನಮ್ಮ ಮನೆ ಅಂಗಡಿ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ, ಓಕೆ ನೋಡಿ ನಿಂಗೆ ಏನು ಅನಿಸ್ತದೆ ಅಂದರು. ಅದಕ್ಕೆ ಹಂಗಾಗಿ ಗ್ರಾಹಕರನ್ನು ಕೇಳಿ ನೋಡಿ, ಯಾಕಂದ್ರೆ ನಾವು ಕೊಡ್ತಾರೆ. ಸರ್ ಈಗ ಅಕಸ್ಮಾತ್ ಇವಾಗ ನಾನು ತೊಗೊಂಡೋಗಿರೋ ತರಕಾರಿ ಇಷ್ಟ ಆಗಿಲ್ಲ, ಏನೋ ಒಂದು ಡ್ಯಾಮೇಜ್ ಬಂತು, ನಮ್ಮ ಕಡೆ ರಿಟರ್ನ್ ಪಿಕಪ್ ಆಪ್ಷನ್ ಇದೆ. ನೀವೇ ಬಂದು ತೊಗೊಂಡೋಗಿ ಆಗಲಿ ಡ್ಯಾಮೇಜ್ ಇದ್ದರೆ ಯಾವುದೇ ಕಾರಣಕ್ಕೂ ಇದು ಮಾಡಬೇಕು. ಯಾಕಂದ್ರೆ 100% ನಾವು ಹೇಳ್ತೀವಿ, ನಾವು ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಆಗೇ ಇರುತ್ತೆ, ಅದನ್ನು ನಾವು ರಿಟರ್ನ್ ಕ್ಯಾರಿ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾವುದು ವೇರಿ ಆಗೋ ಅವಶ್ಯಕತೆ ಇರಲ್ಲ ಸರ್. ತಂದು ಕೊಟ್ಟಿದ್ದೀವಿ ಮತ್ತು ರಿಟರ್ನ್ ತೊಗೊತಾರಲ್ಲ, ಡೌಟ್ ಬೇಡ ನಿಮಗೆ. ಯಾವುದೇ ಐಟಮ್ ಆಗಲಿ ಡ್ಯಾಮೇಜ್ ಇತ್ತಂದರೆ ಇಮಿಡಿಯೇಟ್ಲಿ ನಮಗೆ ವಾಟ್ಸಪ್ ಮಾಡಿ ಏನು ಮಿಸ್ಟೇಕ್ ಇದೆ ಅಂತೇಳಿ ನಾವು. ಸರ್ ನೀವು ಒಬ್ಬರೇ ಇರೋದಲ್ಲ, ಹುಡುಗರನ್ನ ಇಟ್ಕೊಂಡಿದ್ದೀರಾ? ಪಾರ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಒಬ್ಬರು ಪಾರ್ಟ್ ಟೈಮ್ ಇಟ್ಕೊಂಡಿದ್ದೀವಿ. ಅವರು ಅರ್ಲಿ ಮಾರ್ನಿಂಗ್ ವೆಜಿಟೇಬಲ್ ಇರೋದ್ರಿಂದ ಮಾಮೂಲಿ ಟೈಮಲ್ಲಿ ಆದರೆ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ 3 ಆರ್ಡರ್ ಅಂದರೆ ಸ್ವಪ್ರಯತ್ನ. ಹೌದು, ಹೆಚ್ಚು ಆರ್ಡರ್ ಬಂದಾಗ ನಾವು ಇನ್ನೂ ಸ್ವಲ್ಪ ಸ್ಪೇರ್ ತೊಗೊತೀವಿ. ಸರ್ ಈ ಮದುವೆ ಶುಭ ಸಮಾರಂಭಗಳಿಗೆ ಅದಕ್ಕೂ ಡೆಲಿವರಿ ಕೊಡ್ತೀವಿ? ಎಲ್ಲದಕ್ಕೂ ಕೊಡ್ತೇವೆ. ಅದಕ್ಕೆ ಬಂದ್ಬಿಟ್ಟು ಹೆವಿ ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ. ನಾರ್ಮಲ್ ಅಂದರೆ ಏನು ಹೋಲ್ಸೇಲ್ ಇರುತ್ತೋ ಆ ರೇಟ್ ಕೊಡ್ತೀರಾ? ನಾರ್ಮಲ್ ಕಮಲ್ಗಾದರೆ ನಾರ್ಮಲ್ ರೇಟ್ ಇರುತ್ತೆ, ಬಜಾರ್ ರೇಟಲ್ಲಿ ನಾವು ಆ ರೇಟಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತೀವಿ. ಸ್ನೇಹಿತರೆ ನೋಡ್ಬೋದಲ್ಲ, ಇದು ಇವ್ರು ಹೇಳೋ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ನಾವೀಗ ಅವ್ರು ಹೇಳ್ದಂಗೆ ಅವ್ರ ವಾಟ್ಸಪ್ ನಂಬರ್ನ ನಾವು ಸೇವ್ ಮಾಡಿಕೊಂಡು ಅವರೊಂದು ಐ ಡಿ ಕೊಡ್ತಾರಂತೆ, ಆ ಐ ಡಿ ತೊಗೊಂಡು ನಾವು ಐ ಡಿಗೆ ಆರ್ಡ್ರ್ ಮಾಡಿದರೆ ವಿತಿನ್ ಒಂದು ಹಾಫ್ ಆನ್ ಅವರ್ ಅಂದರೆ 30 ನಿಮಿಷದೊಳಗಡೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಅಂದರೆ 3 ಶಿಫ್ಟಲ್ಲಿ ನಿಮ್ಗೆ ಯಾವ ಶಿಫ್ಟ್ ಅನ್ಕೊಳ್ಳೋಣ ಆ ಶಿಫ್ಟಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ಈಗ 3 ಶಿಫ್ಟ್ ಅಂದರೆ ಯಾವ ಶಿಫ್ಟ್ ಇರುತ್ತೆ ಸರ್? ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ತಡ ಆಗ್ಬೋದು, ಯಾಕಂದರೆ ವೆಜಿಟೇಬಲ್ ಕಾನ್ಸೆಪ್ಟ್ ಇರೋದು ನಾವು ಮಾರ್ಕೆಟ್ ಟೈಮ್ ಚೂಸ್ ಮಾಡಿ ಡಿವೈಡ್ ಮಾಡೋದು. ಬೆಳಿಗ್ಗೆ ಶಿಫ್ಟ್ ಮಾತ್ರ ಸ್ವಲ್ಪ ತಡ ಆಗ್ಬೋದು. ಮಧ್ಯಾಹ್ನ ಶಿಫ್ಟ್ 100% ನಾವು 12 to 2 ಒಳಗಡೆ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸಂಜೆ ಬಂದು 5 to 7 ಒಳಗಡೆ ಕಂಪ್ಲೀಟ್ ಮಾಡ್ಬೋದು 100%. ಅದು ಮಾತ್ರ ಹೇಳ್ಬಲ್ಲೆ. ಅಂದರೆ 3. ಹೌದು, ಯಾಕಂದ್ರೆ ಬೆಳಿಗ್ಗೆ ಶಿಫ್ಟ್ ಯಾಕೆ ತಡ ಆಗುತ್ತಂದ್ರೆ ಈಗ ಹೌದು ಹೇಳಿ, ಮಳೆ ಬರುತ್ತೆ ಅಲ್ಲ ಮಳೆ ಬರುತ್ತೆ, ಅಲ್ಲಿ ತರಕಾರಿ ಸಿಕ್ಕಲ್ಲ, ಇನ್ನೊಂದು ಮತ್ತೊಂದು. ಬರೀ ರೇಷನ್ ಕಾನ್ಸೆಪ್ಟ್ ಆದ್ರೆ ನಾವು ಇಮಿಡಿಯೇಟ್ಲಿ ಮಾಡ್ಕೊಡ್ಬೋದಿತ್ತು. ಸ್ನೇಹಿತರೆ ನೋಡಿ, ಇದನ್ನು ಬಳಸ್ಕೊಬೋದು ನಾವು. ಇದು ಇವರು ಯಾವುದೇ ಪ್ರಚಾರ ಇಲ್ದಿರನೂ ಒಂದು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡಿದ್ದಾರೆ. ಈ ಒಂದು ಮಳೆಗೆ ಬಂದು ಗೋಕುಲ್ ಕಾಲೇಜ್ ಹತ್ರ ಬಂದು ಜಯನಗರ ಗೋಕುಲ್ ಕಾಲೇಜು ಸೈನಿಕ್ ಸ್ಕೂಲ್ ಪಕ್ಕನೇ ಇದೆ. ಅಂದರೆ ಅಲ್ಲಿಂದ ಒಂದು 500 ಮೀಟ್ರ್ ಕೂಡ ಹೋಗಂಗಿಲ್ಲ, 100 ಮೀಟ್ರ್ ಬಂದರೆ ಎದುರುಗಡೆನೇ ಕಾಣಿಸುತ್ತೆ. ಏನಪ್ಪ ಅಂದರೆ ನೋಡಿ, ನಮ್ಮ ಮನೆ ಅಂಗಡಿ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲನೂ ಅವ್ರು ಹಾಕ್ಕೊಂಡಿರೋ ಅಂಥದ್ದು. ಇಲ್ಲಿ ಅವ್ರು ಹಾಕಿರೋ ವಾಟ್ಸಪ್ ನಂಬರ್ಗೆ ಮಿಸ್ ಕಾಲ್ ಕೊಡಬೇಕಂತ. ಅಂದರೆ ಈ ನಂಬರ್ನ ಸೇವ್ ಮಾಡ್ಕೊಂಡು ಮಿಸ್ ಕಾಲ್ ಕೊಟ್ಟರೆ ಅವರು ನಿಮ್ಗೆ ಅಟೆಂಡ್ ಮಾಡ್ತಾರೆ. ನೋಡಿ, ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ಇವ್ರ ಹೆಸರನ್ನ ಕೇಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಹೆಸರು ಲೋಕೇಶ್ ಅಂತ. ಹಾಂ ಸರ್, ಯಾವ ಊರು ನಿಮ್ಮದು? ನಮ್ಮದು ಮುಳಬಾಗಿಲು ತಾಲೂಕು ಗುಜ್ಜಿನಹಳ್ಳಿ ವಿಲೇಜ್. ಹಾಂ. ಅಲ್ಲ, ನೀವು ಈ ಗಮನಿಸಿದ್ರೆಲ್ಲ ಹೊರಗಡೆ ಜಿಲ್ಲೆನಲ್ಲೆಲ್ಲ ಕೆಲಸ ಮಾಡಿ ಬಂದಂಗೆ ಐತೆ. ಹೌದು ಸರ್. ಅದಕ್ಕೆ ಹಂಗಾಗಿ ಇಲ್ಲ, ನಾವು ಬೆಂಗಳೂರಲ್ಲಿ ಎಲ್ಲ ವರ್ಕ್ ಮಾಡಿ, ಆನ್ಲೈನ್ ವರ್ಕ್ ಮಾಡಿ, ಬಟ್ ನಮ್ಮ ಬೆಂಗಳೂರಲ್ಲಿ ಬೇಡ, ನಮ್ಮ ಲೋಕಲಲ್ಲೇ ಮಾಡಿ, ನಮ್ಮ ಲೋಕಲ್ ನಮ್ಮ ಕೋಲಾರ ಜನತೆಗೆ ಸರ್ವಿಸ್ ಕೊಡೋಣ ಅನ್ನೋ ಆಸೆಯಿಂದ ನಾವು ಇಲ್ಲಿ ಲಾಂಚ್ ಮಾಡಿದ್ವಿ ಸರ್. ಇದು NME ಅಂದರೆ ನಮ್ಮ ಮನೆ ಅಂಗಡಿ ಸ್ಟೋರ್. ಅದನ್ನು ಚಿಕ್ಕದಾಗಿ ಇಟ್ಟಿದ್ದೀರಾ ಇವಾಗ, ಯಾಕಂದರೆ ಎಲ್ಲ ಶಾರ್ಟ್ಸ್. ಶಾರ್ಟ್ ಫಾರ್ಮಲ್ಲಿ HI ಆಯ್ ಅಂತ ಹಾಕೋ ಬದಲು HI ಹಾಕ್ಬಿಟ್ರೆ ಆಯ್ ಆಗೋಯ್ತು. ಸ್ನೇಹಿತರೆ ನೋಡ್ಬೋದು, ಇವರು ನಮ್ಮ ಕೋಲಾರ ಜಿಲ್ಲೆಯವರೇ. ಇವರು ಒಂದು ಕಾನ್ಸೆಪ್ಟ್ಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸೋದು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಕಾಮರ್ಸ್ ಬಿಸ್ನೆಸ್ಸೇ ಜಾಸ್ತಿ ಆಗ್ತಾ ಇರೋದು. ಏನಪ್ಪ ಅಂದರೆ ನಾವು ಅಂತರ್ಜಾಲದಲ್ಲಿದ್ದೀರಲ್ಲ, ಹಂಗನ್ಬಿಟ್ಟು ಎಲ್ಲನೂ ಕಾಮರ್ಸಲ್ಲೇ ನಡೆಯಲ್ಲ. ನಮಗೆ ಬೇಕಾಗಿರೋದು ಇವಾಗ ನಮಗೆ ಸಮಯ ಇರೋಲ್ಲ, ಏನೋ ಒಂದು ಸಮಯ ಅಂದರೆ ಕೊರತೆ ಇದೆ ಬಿಡಿ. ಇವಾಗ ಎಲ್ಲರದ್ದು ಅವ್ರದ್ದಾದಂಥ ಒಂದು ಒತ್ತಡಗಳಿರ್ತದೆ. ಈಗ ಪ್ರತಿಯೊಂದು ವಿಚಾರಕ್ಕೂ ಮನೆ ಯಜಮಾನರೇ ಹೋಗಿ ಅಂಗಡಿಗಳಿಗೆ ಹೋಗಿ ತರಕಾರಿಗಳು ಇವು ತರಬೇಕಾಯ್ತು. ಈಗೇನಿಲ್ಲ, ಬರೀ ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ಮನೆಗೆ ಬರೋ ಅಂಥ ಒಂದು ಸೌಲಭ್ಯ ಇದೆ. ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವರ ವಿಳಾಸನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಲೋಕೇಶ್ ಅವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅವ್ರಿಗೆ ಕರೆನೂ ಮಾಡ್ಬೋದು, ಮಿಸ್ ಕಾಲು ಕೊಡ್ಬೋದು. ಮಾಡಿದರೆ ಅವರು ನಿಮಗೆ ಆರ್ಡ್ರನ್ನ ಪ್ಲೇಸ್ ಮಾಡ್ತಾರೆ.
ಎಲ್ರಿಗೂ ಅಲ್ಲ, ಲೋಕೇಶ್ ಅವ್ರು ಹೇಳ್ದಂಗೆ ನೀವು ಯಾವ ಆರ್ಡ್ರ್ ಹೇಳಿದರೆ ಆ ಆರ್ಡ್ರನ್ನ ಅವರು ಪ್ಲೇಸ್ ಮಾಡ್ತಾರೆ. 3 ಶಿಫ್ಟ್ ಇರುತ್ತಂತೆ, 3 ಶಿಫ್ಟಲ್ಲಿ ಆರ್ಡ್ರನ್ನ ಪ್ಲೇಸ್ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು.